ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಿತಾಂತಕಾಂತದಂತಕಾಂತಿಮಂತಕಾಂತಕಾತ್ಮಜಂ ಅಚಿಂತ್ಯರೂಪಮಂತಹೀನಮಂತರಾಯ ಕೃಂತನಂ ಹೃದಂತರೇ ನಿರಂತರಂ ವಸಂತಮೇವ ಯೋಗಿನಾಂ ತಮೇಕದಂತಮೇವ ತಂ ವಿಚಿಂತಯಾಮಿ ಸಂತತಂ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಶ್ರೀವಿಷ್ಣು ವಿಶ್ವಾದಿಮೂಲಮಾಯಾಲೋಲದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಂ ಅಳ್ತೀಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಜೀವ ಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಒಳನೆರೆದು ಮಿಹುದಂತೆ ಭಾವಕೊಳಪಡದಂತೆ ಅಳತೆಗಳವಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಿಂ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದದೊಳ್ಳಿತೆಂಬುದು ನಿಸದವಾದೊಡೆ ಆ ಗಗನ ತತ್ವಕ್ಕೆ ಶರಣು ಮಂಕುತಿಮ್ಮ. ಶರಣು ವಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಶರಣು ಜೀವನವ ಸುಮವೆನಿಪ ಯತ್ನದಲ್ಲಿ ಶರಣಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ. ಎಲ್ಲ ಆತ್ಮೀಯರೇ, ಡಿ ವಿ ಜಿಯವರು ಮಂಕುತಿಮ್ಮನ ಕಗ್ಗ ಅಂತ ಈ ಕೃತಿಗೆ ಯಾಕೆ ಹೆಸರಿಟ್ಟರು? ನಿನ್ನೆ ಒಬ್ಬರು ಹಿರಿಯರು ಪ್ರಶ್ನೆ ಮಾಡಿದರು. ಬಹುಶಃ ಡಿ ವಿ ಜಿಗೆ ಗೊತ್ತಿತ್ತು, ಲೋಕದಲ್ಲಿ ಯಾವ್ಯಾವುದು ಒಳ್ಳೆಯದಿದೆಯೋ ಅದಕ್ಕೆ ಆಕರ್ಷಣೆ ಕಡಿಮೆ, ಕೆಟ್ಟದ್ದಕ್ಕೆ ಆಕರ್ಷಣೆ ಜಾಸ್ತಿ ಅಂತ. ಹಾಗಾಗಿ ಇವತ್ತು ಸತ್ಯ ಹೇಳೋರಿಗೆ ಮಂಕ್ರು ಅಂತಾರೆ, ಲಂಚ ತಗೊಳ್ಳದೇ ಇದ್ದವರಿಗೆ ಮಂಕ್ರು ಅಂತಾರೆ. ಸಾಮಾನ್ಯವಾಗಿ ಲೋಕದ ವಿಷಯಗಳಲ್ಲಿ ಯಾರಿಗೆ ಆಸಕ್ತಿ ಬರುವುದಿಲ್ವೋ ಭಗವಂತನನ್ನು ಮನಸ್ಸಿನಲ್ಲೇ ತಂದುಕೊಂಡು ಧ್ಯಾನಾಸಕ್ತರಾಗ್ತಾರೋ ಇಂತಹ ಅವಕಾಶವನ್ನು ಬಿಟ್ಟಿದ್ದಾರೆ ಮಂಕರು ಅಂತ ಹೇಳ್ತಾರೆ. ಹಾಗಾಗಿ ಅದೇ ಒಂದು ಭಾವನೆಯಿಂದ ಮಂಕ ಅಂದರೆ ದಡ್ಡ ಅಂತ ಅರ್ಥ, ತಿಮ್ಮ ಅಂದರೆ ಹಳ್ಳಿಯಲ್ಲಿರುವಂತಹ ಏನೂ ಅರ್ಥ ಮಾಡಿಕೊಳ್ಳಲ್ಲ ಅದು ಕೂಡ ದಡ್ಡ ಅಂತ ಅರ್ಥ, ಕಗ್ಗ ಅಂದರೆ ಅರ್ಥವಾಗದೇ ಇರುವ ಒಂದು ಕಾವ್ಯ ಅಂತ. ಕಗ್ಗ ಅಂದರೆ ಖಡ್ಗ ಅಂತಲೇ ಒಂದು ಅರ್ಥ ಇದೆ. ಹಿಂದೆ ವೀರಗಾಸೆಯನ್ನು ಮಾಡುವಾಗ ಒಂದಷ್ಟು ಪದಗಳನ್ನು ಹೇಳಿಕೊಂಡು ನರ್ತನ ಮಾಡ್ತಾ ಇದ್ರಂತೆ. ಅವ್ರ ಪದ ಯಾರಿಗೂ ಅರ್ಥ ಆಗ್ತಿರಲಿಲ್ವಂತೆ, ಅದಕ್ಕೆ ಆ ಕಗ್ಗ ಅಂತ ಆ ರೀತಿಯಾಗಿ ಹೆಸರಿಟ್ಟಿದ್ದಾರೆ. ಆದರೆ ನಾವು ಒಳ ಅರ್ಥವನ್ನು ನೋಡಿದಾಗ ಭಗವದ್ಗೀತೆಯಲ್ಲಿ ಒಂದು ಮಾತು ಬರುತ್ತೆ, ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೇಹೆ ಅಂತ. ಜಗತ್ತೆಲ್ಲ ಮಲಗಿದ್ದಾಗ ಮುನಿಯಾದವನು ಭಗವಂತನನ್ನು ನಿಜವಾಗಿ ಆರಾಧನೆ ಮಾಡುವವನು, ಆಧ್ಯಾತ್ಮಿಕ ಜ್ಞಾನಿಯಾದವನು ಜಗತ್ತೆಲ್ಲ ಮಲಗಿದ್ದಾಗ ಎಚ್ಚರಾಗಿರ್ತಾನಂತೆ, ಜಗತ್ತು ಎಚ್ಚರವಾಗಿದ್ದಾಗ ಅವನು ಮಲಗಿರ್ತಾನಂತೆ. ಹಾಗಾಗಿ ನಾವು ಒಳ್ಳೆಯ ವಿಚಾರವನ್ನು ತಗೋಬೇಕು ಅಂದರೆ ಬಹುಶಃ ಅದನ್ನೆಲ್ಲ ರಾಮಕೃಷ್ಣ ಪರಮಹಂಸರಿಗೆ ಅವರೊಬ್ಬರು ಹುಚ್ಚ ಅಂತ ಹೇಳಿ ತಿಳ್ಕೊಂಡು ಓಡಾಡಿದವರು ಇದ್ದಾರೆ. ಯಾವ್ಯಾವುದು ಒಳ್ಳೆಯದಿದೆಯೋ ಅದನ್ನು ಜನ ಅಷ್ಟು ನೇರವಾಗಿ ಸ್ವೀಕರಿಸೋದಿಲ್ಲ. ಅವರೇ ಮರಣಮುನಿ ಕಗ್ಗದಲ್ಲಿ ಅವ್ರು ಹೇಳ್ತಾರೆ, ಅವ್ರ ಕಾವ್ಯವನ್ನು ಬರೆದಾಗ 3 ಜನ ಮೆಚ್ಚಿಕೊಂಡ್ರೆ 6 ಜನ ಪೆಚ್ಚು ಕಾವ್ಯ ಅಂದ್ರಂತೆ. ಸಹಜವಾಗಿ ಎಲ್ಲ ಕಾಲದಲ್ಲೂ ಇದ್ದದ್ದೇ. ಮೆಚ್ಚಿದರು 3 ಮಂದಿ ಪೆಚ್ಚೆಂದರಾರ್ ಮಂದಿ ಸ್ವಚ್ಛ ಮತಿಗಿತು ಹುಚ್ಚು ಹುಚ್ಚು ಕೃತಿ ತಾನೆ ನಚ್ಚಿ ಬಾಳ್ವಜ್ಞಂಗೆ ಕಗ್ಗ ಮರು ಕಗ್ಗ ರುಚಿ ಅಚ್ಚುತ ಹಸಾದ ರುಚಿ ಮರುಳ ಮುನಿಯ. ಮೆಚ್ಚಿದರು 3 ಮಂದಿ ಪೆಚ್ಚೆಂದರಾರ್ ಮಂದಿ. 3 ಜನ ಮೆಚ್ಚಿಕೊಂಡ್ರೆ ಪೆಚ್ಚು ಕಾವ್ಯ ಅಂತ, 6 ಮಂದಿ ಪೆಚ್ಚು ಕಾವ್ಯ ಅಂತ ದೂರಿದ್ರಂತೆ.
ಸ್ವಚ್ಛಮತಿಗಿದು ಹುಚ್ಚು ಹುಚ್ಚು ಕೃತಿ ತಾನೆ. ಮತ್ತೊಂದು ಸಾಲಲ್ಲಿ ಹೇಳ್ತಾರೆ, ಯಾರು ನಿರ್ಮಲವಾದ ಮನಸ್ಸುಳ್ಳವರಾಗಿದ್ದಾರೋ, ಯಾರಿಗೆ ಯಾವುದೂ ಬೇಡವೋ, ಲೌಕಿಕವಾಗಿ ಅವರು ಏನೂ ಅಲ್ಲವೋ ಅಂಥವರಿಗೆ ಇದೆಲ್ಲ ಬೇಕಿಲ್ಲ. ಯಾರಿಗೆ ಭಗವಂತನ ಸಾಕ್ಷಾತ್ಕಾರನೇ ಆಗಿದೆಯೋ, ಯಾರು ಆ ಭಗವಂತನನ್ನು ತನ್ನಲ್ಲಿಯೇ ಇಳಿಸ್ಕೊಂಡು ತನ್ನಲ್ಲಿಯೇ ಕಾಣ್ತಾ ಇರ್ತಾನೋ ಅವನಿಗೆ ಬೇರೆ ಪೂಜೆ ಬೇಕಾಗಿಲ್ಲ. ನಮ್ಮ ಶರಣರು, ಅಕ್ಕಮಾದೇವಿ, ಅಲ್ಲಮಪ್ರಭುಗಳು ಇವರೆಲ್ಲ ಸಾರಿದ್ದದನ್ನೇ. ನನ್ನಲ್ಲಿರುವ ಭಗವಂತನನ್ನು ಕಂಡಾಗ ಬೇರೆ ಯಾವ ಆಚರಣೆಗಳು ಬೇಕಿಲ್ಲ. ಮಜ್ಜನಕ್ಕೆರೆದು ಫಲವ ಬೇಡುವರಯ್ಯ, ಅವರಿಗೆಲ್ಲಿಯದು ಆ ಫಲ ಸಿತಾಳಕ್ಕಲ್ಲದೆ. ಪತ್ರ ಪುಷ್ಪಗಳನ್ನರ್ಪಿಸಿ ಫಲವ ಬೇಡುವರಯ್ಯ, ಅವರಿಗೆಲ್ಲಿಯದು ಆ ಫಲ ಗಿಡಗಳಿಗಲ್ಲದೆ. ಸೈದಾನವನರ್ಪಿಸಿ ಫಲವ ಬೇಡುವರಯ್ಯ, ಅವರಿಗೆಲ್ಲಿಯದು ಆ ಫಲ 18 ಧಾನ್ಯಕ್ಕಲ್ಲದೆ. ಲಿಂಗದೊಡವೆಯ ಲಿಂಗಕ್ಕೆ ಕೊಟ್ಟು ಫಲವ ಬೇಡುವ ಸರ್ವ ಅನ್ಯಾಯಿಗಳ ನೆನೆಂಬೆ ಗುಹೇಶ್ವರ. ಹೇಗೆ ಜಾಡಿಸಿದ್ರು ನೋಡಿ. ನಿಜವಾಗಿಯೂ ತಿಳಿದವನಿಗೆ ಪೂಜೆ ಪುನಸ್ಕಾರಗಳೇನು ಬೇಕಾಗೇ ಇಲ್ಲ. ಯಾಕೆ? ಭಗವಂತನನ್ನು ಎಲ್ಲ ಕಡೆ ಕಾಣ್ತಾನೆ. ಸಚ್ಚಿದಾನಂದ ಸ್ವರೂಪನಾದ ಭಗವಂತನನ್ನು ನಮ್ಮಲ್ಲಿಯೇ ಕಂಡುಕೊಂಡ್ರೆ ಬೇರೆ ಯಾಕೆ ಪೂಜೆ ಬೇಕು? ಮೂರ್ತಿ ಪೂಜೆ ಎಲ್ಲ ಈ ಮನಸ್ಸನ್ನು ಒಂದು ಹಂತಕ್ಕೆ ತರಲಿಕ್ಕೋಸ್ಕರವಾಗಿ, ಪ್ರಾಕ್ಟೀಸ್ ಸಲುವಾಗಿ ಮೂರ್ತಿ ಪೂಜೆ ಇರೋದು. ಅದನ್ನು ದಾಟಿ ನಾವು ನಮ್ಮಲ್ಲೇ ಭಗವಂತನನ್ನು ಕಾಣುವ ಗೋಜಿಗೆ ಹೋದಾಗ ಇವ್ಯಾವುದು ಬೇಡ ಆಗುತ್ತೆ. ಡಿ ವಿ ಜಿ ಮತ್ತೊಂದು ಕಡೆ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಇದೇ ಭಾವವನ್ನು. ವೇದಗಳು, ಶಾಸ್ತ್ರಗಳು, ಲೋಕನೀತಿಗಳೆಲ್ಲ ಹಾದಿ ತೋರಲು ನಿಶಯೊಳುರಿವ ಪಂಜುಗಳು. ಸೌಧವೇರಿದವಂಗೆ ನಭವ ಸೇರಿದವಂಗೆ, ಬೀದಿ ಬೆಳಕಿಂದೇನೋ ಮಂಕುತಿಮ್ಮ, ಬೀದಿ ಬೆಳಕಿಂದೇನೋ ಮಂಕುತಿಮ್ಮ. ವೇದಗಳು, ಶಾಸ್ತ್ರಗಳು, ಲೋಕನೀತಿಗಳೆಲ್ಲ, ವೇದ, ಶಾಸ್ತ್ರ, ಲೋಕನೀತಿ ಇವೆಲ್ಲ ಹಾದಿ ತೋರಲು ನಿಶಯೊಳುರಿವ ಪಂಜುಗಳು. ನಮಗೆ ರಾತ್ರಿಯಲ್ಲಿ ಸಂಚರಿಸಲಿಕ್ಕೆ ಉಪಯೋಗ ಆಗುವಂತಹ ಬೆಳಕಿನ ಪುಂಜಗಳಂತೆ. ವೇದ, ಶಾಸ್ತ್ರ, ಲೋಕನೀತಿ ಎಲ್ಲ ನಾವು ದಾರಿಯಲ್ಲಿ ಕತ್ತಲಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಬೆಳಕಿನ ಸಹಾಯವನ್ನು ಮಾಡ್ತವೆ. ಆದ್ದರಿಂದ ನಾವು ಸೌಧವನ್ನು ಏರಿಬಿಟ್ರೆ, ನಾವು ಗುರಿ ಮುಟ್ಟುವ ಸ್ಥಳವನ್ನು ಮುಟ್ಟಿದ ಮೇಲೆ, ನಾವು ಮನೆ ಮುಟ್ಟಿದ ಮೇಲೆ ಟಾರ್ಚ್ ನಮಗೆ ಬೇಕಿಲ್ಲ ಅಲ್ವಾ? ಹಾಗಾಗಿ ಗುರಿ ಮುಟ್ಟಿದ ಮೇಲೆ ಇವ್ಯಾವುದೂ ಬೇಡ. ವೇದಗಳು, ಶಾಸ್ತ್ರಗಳು, ಲೋಕನೀತಿಗಳೆಲ್ಲ ಹಾದಿ ತೋರಲು ನಿಶಯೊಳುರಿವ ಪಂಜುಗಳು. ಸೌಧವೇರಿದವಂಗೆ ನಭವ ಸೇರಿದವಂಗೆ. ಎತ್ತರಕ್ಕೆ ಹೋಗಿಬಿಟ್ಟಿದ್ದಾನೆ, ಆಕಾಶವನ್ನೇ ತಲುಪಿಬಿಟ್ಟಿದ್ದಾನೆ. ಅವನಿಗೆ ಬೀದಿ ಬೆಳಕಿಂದೇನೋ ಮಂಕುತಿಮ್ಮ, ಅವನಿಗೆ ಬೀದಿ ಬೆಳಕು ಬೇಕಿಲ್ಲ. ಹಾಗಾಗಿ ಸ್ವಚ್ಛಮತಿಗಿದು ಹುಚ್ಚು ಹುಚ್ಚು ಕೃತಿ ತಾನೇ. ಚೆನ್ನಾಗಿ ತಿಳಿದವರಿಗೆ ಇದೊಂಥರ ಹುಚ್ಚು ಕೃತಿ ಅಂತ ಅನಿಸ್ಬೋದು. ರಮಣ ಮಹರ್ಷಿಗಳ ಹೆಸರನ್ನು ನೀವು ಕೇಳಿರ್ಬೋದು. ರಮಣ ಮಹರ್ಷಿಗಳು ಸಂಪೂರ್ಣವಾಗಿ ಲೋಕದಿಂದ ವಿಮುಖರಾಗಿದ್ದುಕೊಂಡು ಅಧ್ಯಾತ್ಮ ಸಾಧನೆಯನ್ನು ಮಾಡಿದ ಮಹಾನ್ ಚೇತನ. ಅವರು ಯಾವುದಕ್ಕೂ ಅಂಟಿಸ್ಕೊಳ್ತಿರಲಿಲ್ಲ. ಅವರ ಬದುಕೇ ಒಂದು ಸಂದೇಶವಾಗಿರ್ತಾ ಇತ್ತು. ಒಮ್ಮೆ ರಮಣ ಮಹರ್ಷಿಗಳ ಆ ಆಶ್ರಮದಲ್ಲಿ ಒಂದು ಶಿವನ ದೇವಾಲಯವನ್ನು ಉದ್ಘಾಟನೆ ಮಾಡಬೇಕು ಅಂತ ದೇವಾಲಯ ರೆಡಿಯಾಗಿತ್ತು. ಪಾತಾಳಲಿಂಗೇಶ್ವರ ಅಂತ ಆ ದೇವರ ಹೆಸರು. ಅದನ್ನು ಸ್ಥಾಪನೆ ಮಾಡಬೇಕೋಸ್ಕರ ಚಕ್ರವರ್ತಿ ರಾಜಗೋಪಾಲಾಚಾರಿ, ಆಗ ಫಸ್ಟ್ ಗವರ್ನರ್ ಆಫ್ ಇಂಡಿಯಾ, ಅವರನ್ನು ಉದ್ಘಾಟಕರನ್ನಾಗಿ ಕರೆಯಲಾಗಿತ್ತು. ಡೆಲ್ಲಿಯಿಂದ ಅವರು ಬಂದರು. ರಮಣ ಮಹರ್ಷಿಗಳು ಒಂದು ತುಂಡು ಬಟ್ಟೆಯನ್ನು ಉಟ್ಟುಕೊಂಡು ಒಂದು ಮಂಚದ ಮೇಲೆ ಕಾಲು ನೀಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ. ಇತ್ತಿನ ಪರಿವೇ ಇಲ್ಲ ಅವರಿಗೆ. ಚಕ್ರವರ್ತಿ ರಾಜಗೋಪಾಲಾಚಾರ್ಯ ಬಂದು ಕೂತ್ಕೊಂಡಿದ್ದಾರೆ ಒಳಗಡೆ. ಇವರೇನು ಹೇಳೋ ಥರನೇ ಇಲ್ಲ. ಭಕ್ತರಿಗೆಲ್ಲ ಮುಜುಗರ. ಫಸ್ಟ್ ಗವರ್ನರ್ ಆಫ್ ಇಂಡಿಯಾ ಚಕ್ರವರ್ತಿ ರಾಜಗೋಪಾಲಾಚಾರ್ಯ ಬಂದರೆ ಇವರು ಕಾಲು ನೀಡ್ಕೊಂಡು ಕೂತ್ಕೊಂಡಿದ್ದಾರಲ್ಲ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ನೋಡಿ, ಯಾರು ದೊಡ್ಡ ಮನುಷ್ಯರು ಬಂದರೆ ಹೀಗೆ ಮಾಡಿದರೆ ಏನು ಮಾಡಬೇಕು ಅವರು? ಸ್ವಲ್ಪ ಒಂದು ಕಾಲು ಗಂಟೆ ಹಾಗೆ ಇದ್ರಂತೆ ರಾಜಗೋಪಾಲಾಚಾರಿ ಕೂತ್ಕೊಂಡಿದ್ದರು. ಅಂಥ ಅಧಿಕಾರಿ ಆಗಿದ್ದರು ಅವರು.
ಕೂತ್ಕೊಂಡು ಅವರೇನು ಬೇಸರ ಮಾಡ್ಕೊಳ್ಳಿಲ್ಲ. ಇವರು 7ವರೆಗೂ ಕಾದ್ರಂತೆ. ಒಂದು 1/4 ಗಂಟೆ ಆದಮೇಲೆ ಎದ್ದು ಕೂತ್ಕೊಂಡು ಕಾಲು ಕೆಳಗೆ ಹಾಕ್ಕೊಂಡು ಇವ್ರ ಕಡೆ ಒಂದು ಶಾಂತವಾದ ನೋಟವನ್ನು ನೋಡಿದ್ರಂತೆ. ಆಗ ಚಕ್ರವರ್ತಿ ರಾಜಗೋಪಾಲಾಚಾರಿ ಎದ್ದು ಬಿಟ್ಟು ರಮಣ ಮಹರ್ಷಿಗಳ ನಮಸ್ಕಾರ ಮಾಡಿ ಹೇಳ್ತಾರೆ, ನಾನು ಚಕ್ರವರ್ತಿ ರಾಜಗೋಪಾಲಾಚಾರಿ ದ ಗವರ್ನರ್ ಇದ್ದೀನಿ. ಡೆಲ್ಲಿಯಿಂದ ನಿಮ್ಮಲ್ಲಿರುವ ಪಾತಾಳಲಿಂಗೇಶ್ವರ ದೇವಸ್ಥಾನವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದೇನೆ. ಅಲ್ಲೆಲ್ಲ ಜನ ಸೇರಿದ್ದಾರೆ, ಉದ್ಘಾಟನೆಯ ಕಾರ್ಯಕ್ರಮಕ್ಕಾಗಿ ಕಾಯ್ತಾ ಇದ್ದಾರೆ. ತಾವಿಲ್ಲಿ ನಿರಾಳವಾಗಿದ್ದೀರಿ, ನನ್ನ ಜೊತೆಗೆ ತಾವೂ ಬಂದರೆ ಉದ್ಘಾಟನೆ ಮಾಡಲಿಕ್ಕೆ ನನಗೆ ಮಾಡಿದ ಆಶೀರ್ವಾದ ಆಗತ್ತೆ ಅಂತ ಬೇಡ್ಕೊಂಡ್ರಂತೆ. ಎಲ್ಲಿಂದ ಎಲ್ಲಿ ಸಂಬಂಧ? ಇವರು ವೆಲ್ಕಮ್ ಮಾಡಬೇಕಾಗಿತ್ತು, ಬಂದ ಅತಿಥಿಗಳೇ ಇವರನ್ನು ವೆಲ್ಕಮ್ ಮಾಡ್ತಾರೆ ಅಂದರೆ ಈ ಸಂತನ ಮಟ್ಟ ಹೇಗಿದೆ, ಅಧಿಕಾರಿಗಳ ಮಟ್ಟ ಹೇಗಿದೆ, ಎರಡನ್ನೂ ನಾವು ತೂಕ ಹಾಕಿ ನೋಡಬೇಕು. ಅಷ್ಟೆಲ್ಲ ಕೇಳಿದ ಮೇಲೆ 1-2 ನಿಮಿಷ ಮೌನವಾಗಿದ್ದುಕೊಂಡು ರಮಣ ಮಹರ್ಷಿಗಳು ಕೇಳಿದ್ರಂತೆ ಚಕ್ರವರ್ತಿ ರಾಜಗೋಪಾಲಾಚಾರಿಗೆ, ಈಸ್ ಹಿ ನಾಟ್ ಹಿಯರ್ ಅಂದ್ರಂತೆ. ಡೋಂಟ್ ಯು ಥಿಂಕ್ ದಟ್ ಹಿ ಈಸ್ ನಾಟ್ ಹಿಯರ್? ಇಷ್ಟೇ ಕೇಳಿದಂತೆ. ಏನಂದರೆ ಆ ಪಾತಾಳಲಿಂಗೇಶ್ವರ ಟೆಂಪಲ್ ನನ್ನ ಉದ್ಘಾಟನೆ ಮಾಡೋಕ್ಕೆ ಬಂದಿದ್ದೀರಲ್ಲ, ಆ ಭಗವಂತ ಇಲ್ಲಿಲ್ವಾ ಅಂತ ಕೇಳಿದ್ರಂತೆ. ಅಲ್ಲಿಯೇ ಹೋಗಿ ಉದ್ಘಾಟನೆ ಮಾಡಬೇಕಾ? ನೋಡಿ, ಅಲ್ಲಿಯೇ ಅದ್ರ ಭಕ್ತರೆಲ್ಲ ಕಟ್ಟಿಸಿದ್ದಾರೆ, ಇವರಿಗೆ ಅದರ ಪರಿವೇನೇ ಇಲ್ಲ. ನಿಜವಾದ ಒಂದು ವ್ಯಕ್ತಿತ್ವವನ್ನು ರೂಢಿಸಿಕೊಂಡವರಿಗೆ ಪ್ರಪಂಚವನ್ನು, ಲೋಕವನ್ನು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದಾರೆ, ಅವರಿಗೆ ಇಂಥದ್ಯಾವುದೂ ಬೇಕಾಗಿಲ್ಲ. ಏನನ್ನೂ ಪಡೆಯದೆ, ಯಾವುದಕ್ಕೂ ಅಂಟಿಸಿಕೊಳ್ಳದೆ ಎಂಥ ಉನ್ನತ ಶಿಖರವನ್ನು ಏರಿದಿರುವಂತಹ ಮಹಾಸಂತರು, ಅದು ಜೀವನ. ಬಹುಶಃ ಲೌಕಿಕದಲ್ಲಿಯೇ ತುಂಬ ಮುಳುಗಿದವರಿಗೆ ಅವ್ರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ, ಮಹಾಮಂಕ ಅಂತ ಹೇಳಿದರೆ ಒಳಗಡೆ ಪ್ರಶಾಂತಿಯನ್ನು ಪಡೆಯುವ ಸಂದರ್ಭ ಇದ್ದಾಗ ಹೊರಗಡೆ ಯಾವುದು ಬೇಕಿರುವುದಿಲ್ಲ. ಅದನ್ನೇ ಡಿ ವಿ ಜಿ ಹೇಳ್ತಾರೆ, ಎಷ್ಟು ಅದ್ಭುತವಾಗಿದೆ. ವೇದಗಳು, ಶಾಸ್ತ್ರಗಳು, ಲೋಕನೀತಿಗಳೆಲ್ಲ ಹಾದಿ ತೋರಲು ನಿಶಯೊಳುರಿವ ಪಂಜುಗಳು, ಸೌದವೇರಿದವಂಗೆ ನಭವ ಸೇರಿದವಂಗೆ, ಬೀದಿ ಬೆಳಕಿಂದೇನೋ ಮಂಕುತಿಮ್ಮ. ಬೀದಿ ಬೆಳಕು ಅಗತ್ಯ ಇಲ್ಲ. ಮುರಾರ್ಜಿ ದೇಸಾಯಿ, ವೆನ್ ಹಿ ವಾಸ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಹಿ ಕೇಮ್ ಟು ರಮಣ ಮಹರ್ಷಿ. ಒಂದು ಸಲ ಬಂದ್ರಂತೆ, ತುಂಬ ಸಮಸ್ಯೆ ಇತ್ತಂತವರಿಗೆ. ಅವರು ಬಂದು ಕೂತ್ಕೊಂಡ್ರಷ್ಟೇ, ತುಂಬ ಸಮಸ್ಯೆ ಇಟ್ಕೊಂಡು ಬಂದಿದ್ದಾರೆ. ಒಂದು ಅರ್ಧ ಗಂಟೆ ರಮಣ ಮಹರ್ಷಿಗಳ ಸಾನ್ನಿಧ್ಯದಲ್ಲಿ ಕೂತ್ಕೊಂಡ್ರು. ಆಮೇಲೆ ಎದ್ದು ಹೊರಗಡೆ ಹೋದ್ರಂತೆ. ಆ ಮುರಾರ್ಜಿ ದೇಸಾಯಿ ಹೊರಗಡೆ ಹೋಗುವಾಗ ಹೇಳ್ತಾರೆ, ಐ ವೆಂಟ್ ಟು ಹಿಮ್ ವಿತ್ ಥೌಸಂಡ್ಸ್ ಆಫ್ ಪ್ರಾಬ್ಲಮ್ಸ್, ಬಟ್ ನೌ ಆಲ್ ದೋಸ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್ಡ್ ವಿತೌಟ್ ಬೀಯಿಂಗ್ ಆನ್ಸರ್ಡ್. ನಾನು ತುಂಬ ಸಮಸ್ಯೆಗಳನ್ನು ಇಟ್ಕೊಂಡು ಅವ್ರ ಹತ್ರಕ್ಕೆ ಬಂದಿದ್ದೆ, ಆದರೆ ಯಾವ ಸಮಸ್ಯೆಯನ್ನು ಕೇಳದೇನೆ, ಅದಕ್ಕೆ ಉತ್ತರ ಕೊಡದೇನೆ ನನಗೆಲ್ಲ ಉತ್ತರ ಸಿಕ್ಬಿಡ್ತು ಅಂತ ಅಂತಹ ಸಂತನ ಹತ್ರ ಅಂತಹ ಒಂದು ಎಂಥ ಪ್ರಚೋದನಾತ್ಮಕ ಶಕ್ತಿ ಇತ್ತು ಅಂತ ಅವರು ಹೇಳ್ತಾರೆ. ಹಾಗಾಗಿ ಅವರೆಲ್ಲ ಸೌಧವನ್ನು ಏರಿದವರು, ಅವರಿಗೇನು ಪೂಜೆ ಪುನಸ್ಕಾರ ಯಾವುದು ಬೇಕಾಗಿರೋದಿಲ್ಲ. ಅದಕ್ಕೆ ಒಳಗಡೆ ಇರುವ ಭಗವಂತನನ್ನು ನೀನು ಕಾಣಲಿಕ್ಕೆ ಪ್ರಯತ್ನ ಮಾಡು. ಭಗವಂತ ಎಲ್ಲ ಸೃಷ್ಟಿ ಮಾಡಿದ ಮೇಲೆ ಮನುಷ್ಯನನ್ನು ಸೃಷ್ಟಿ ಮಾಡಿದನಂತೆ. ಮನುಷ್ಯನ ಸೃಷ್ಟಿ ಮಾಡಿದ ಮೇಲೆ ಅಂದ್ಕೊಂಡ, ಇನ್ಯಾವ ಸಮಸ್ಯೆಯೂ ಇಲ್ಲ, ಮನುಷ್ಯರಿಗೆ ಬೇಕಾದ್ದೆಲ್ಲ ಕೊಟ್ಟುಬಿಟ್ಟಿದ್ದೀನಿ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಇದ್ಯಾವುದೇ ಕೀಟಗಳಿಗೆ ಇಲ್ಲದ ಸತ್ವನ್ನೆಲ್ಲ ಕೊಟ್ಟುಬಿಟ್ಟಿದ್ದೀನಿ. ಆ ಒಂದು ಸತ್ವದಿಂದಾಗಿ ಇನ್ನೂ ಒಳ್ಳೆ ರೀತಿಯಲ್ಲಿ ಬದುಕನ್ನು ನಡೆಸ್ಕೊಂಡು ಹೋಗ್ತಾನೆ ಮನುಷ್ಯ ಅಂತ ಒಳ್ಳೆ ನಿರಾಳಾಗಿಬಿಟ್ಟಿದ್ನಂತೆ. ಆದರೆ ಆ ಸೃಷ್ಟಿಯಾದ ಕೆಲವೇ ದಿನಗಳಲ್ಲಿ ಗೊತ್ತಾಯ್ತಂತೆ, ಈ ಮನುಷ್ಯ ಭಗವಂತನಿಗೆ ಕಾಡಿದಷ್ಟು ನ್ಯಾವ ಪ್ರಾಣಿಗಳು, ಪಕ್ಷಿಗಳು ಕಾಡಲಿಲ್ಲ ಅಂತ. ಏನು ಮಾತಾಡ್ಲಿಕ್ಕೆ ಕೊಟ್ಟಿದ್ದಾನೆ, ನಗಲಿಕ್ಕೆ ಬರುತ್ತೆ, ವಿವೇಕ ಇದೆ, ಯಾವುದು ಕೂಡ ಬೇರೆ ಪ್ರಾಣಿಗಳಿಗಿಲ್ಲ. ಅದು ಬರೇ ವಿವೇಕವನ್ನು ಬಳಸ್ಕೊಂಡ್ರೆ ಇಡೀ ಪ್ರಾಣಿ ಸಾಮ್ರಾಜ್ಯದ ಮಹಾರಾಜನಾಗಿ, ಚಕ್ರವರ್ತಿಯಾಗಿ ಮೆರೆಯಬಹುದು. ಅದನ್ನು ವಿವೇಕವನ್ನು ಬೇಡದಿದ್ದಕ್ಕೆ ಉಪಯೋಗಿಸ್ತಾನೆ.
ಮಾತಿನಲ್ಲಿ ಇಡೀ ಮಹಾ ಸಾಮ್ರಾಜ್ಯವನ್ನು ಕಟ್ಟಬಹುದು. ಆ ಮಾತಿಗೆ ಶಕ್ತಿ ಇದೆ. ನಮಗೆ ಹಿಂದೆಲ್ಲ ಪಾರ್ಲಿಮೆಂಟಲ್ಲಿ ಅಂತಂಥ ಮಹಾನುಭಾವರು ಚಕ್ರವರ್ತಿ ರಾಜಗೋಪಾಲಾಚಾರ್, ಬಾಲಗಂಗಾಧರ ತಿಲಕ್, ಸನ್ಮಾನ್ಯ ವಾಜಪೇಯಿ, ಕರಣ್ ಸಿಂಗ್ ಅವ್ರದ್ದೆಲ್ಲ ಮಾತು ನೋಡಿದಾಗ ಏನು ಅದ್ಭುತವಾದ ಶಕ್ತಿ. ಬರೀ ಒಂದು ಮಾತಿಂದ ಇಡೀ ಸಂಸತ್ ಭವನವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಾ ಇದ್ರು. ಮೊನ್ನೆ ವಾಜಪೇಯಿ ಭಾಷಣ ಎಲ್ಲ ಕೇಳಿರ್ಬೋದು ನೀವು. ಎಷ್ಟು ಅದ್ಭುತವಾಗಿ ಮಾತು. ಒಂದು ಸಲ ರಾಮವಿಲಾಸ್ ಪಾಸ್ವಾನ್, ಈಗಲೂ ಇದ್ದಾರೆ ಅವರು, ಎದ್ದು ನಿಂತ್ಕೊಂಡು ಕೇಳಿದ್ರಂತೆ, ನೀವು BJPಯವರು ರಾಮ ಮಂದಿರ ಕಟ್ಟಲಿಕ್ಕೆ ಅಂತ ಹೊರಟಿದ್ದೀರಲ್ಲ, ರಾಮನೇ ಹೆದರಿ ಓಡಿ ಹೋಗಿದ್ದಾನೆ ನಿಮ್ಮನ್ನು ನೋಡಿಕೊಂಡು, ರಾಮ ನಿಮ್ಮಲ್ಲಿಲ್ಲ, ನನ್ನ ಹತ್ರಕ್ಕೆ ಬಂದಿದ್ದಾನೆ ನೋಡಿ, ನಾನು ರಾಮವಿಲಾಸ ಪಾಸ್ವಾನ್ ಅಂತ ಎದ್ದು ನಿಂತ್ಕೊಂಡು ಹೇಳಿದ್ರಂತೆ ಸಂಸತ್ ಭವನದಲ್ಲಿ. ಪ್ರಧಾನಮಂತ್ರಿ ಆಗಿದ್ದರು ವಾಜಪೇಯಿ ಅವರು. ಅವ್ರದ್ದು ಸ್ಟೈಲೇ ಹಾಗೆ, ಸ್ವಲ್ಪ ಹೊತ್ತು ಸುಮ್ಮನಿರ್ತಾರೆ, ನಕ್ಕೊಂಡು ಕೂತ್ಕೋತಾರೆ, ಆಮೇಲೆ ಎದ್ದು ನಿಂತರಂತೆ. ಎದ್ದು ನಿಂತು ಒಂದು ಸಣ್ಣ ಹಸನ್ಮುಖ ಬೀರಿದ್ರಂತೆ. ಅದೇ ಒಂದು ಹಸನ್ಮುಖದಿಂದಾಗಿ ಇಡೀ ಸಂಸತ್ ಭವನ ಸ್ತಬ್ಧವಾಯಿತು. ಏನೋ ಬಾಂಬ್ ಹಾಕ್ತಾರೆ ಇವಾಗ ಅಂತ. ಅವ್ರು ಎದ್ದು ನಿಂತರೆ ಹಾಗೆ ಒಂದು ಮಾತು ಹೇಳಿದ್ರಂತೆ, ಪಾಸ್ವಾನ್ಜಿ. ನೋಡಿ ಎಷ್ಟು ಅವಮಾನ ಮಾಡಿದ್ರು, ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು ಅಂತ. ಪಾಸ್ವಾನ್ಜಿ, ಹರಾಮ್ ಮೇ ಬಿ ರಾಮ್ ಹೇ ಅಂತ ಕೂತ್ಕೊಂಡ್ರಂತೆ. ಹರಾಮ್ ಅಂದರೆ ದ್ರೋಹಿ ಅಂತ ಅರ್ಥ. ಅದರೊಳಗೂ ಕೂಡ ಹಾ ಬಿಟ್ಟರೆ ರಾಮ ಇದೆಯಲ್ಲ, ಇನ್ನೇನು ಮಾತಾಡ್ತಾರೆ. ಬರೀ ಒಂದು ಸೆಂಟೆನ್ಸ್, ಒಂದು ವಾಕ್ಯ ಇಡೀ ಸಂಸತ್ ಭವನವನ್ನು, ಇಡೀ ವಿಲಾಸ್ ಪಾಸ್ವಾನಿಗೆ ಇಡೀ ಜೀವನಕ್ಕೆ ಪಾಠ ಹೋಯಿತು ಅಂತ ಹೇಳ್ತಾ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.